ಸ್ವಾಗತ. ಹ್ಯಾಪಿ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್. ಎಲ್ಲರಿಗೂ ಸ್ವಾಗತ, ಹ್ಯಾಪಿ ಈವ್ನಿಂಗ್. ನಾವು ಕ್ವಿಕ್ಲಿ ಒನ್ಸ್ ವಿ ರೀಚ್ 300 ಜನ ಆಗಿದ ತಕ್ಷಣ ಶುರು ಮಾಡ್ತೀನಿ ನಾನು ಇವತ್ತಿನ ಸೆಷನ್ನ, ಲೈವ್ ಸೆಷನ್ನ. ಸೊ ನೀವೆಲ್ಲರೂ ಏನು ಮಾಡಿ, ಯಾರು ಜಾಯಿನ್ ಆಗಿದ್ರೆ 100 ಪೀಪಲ್ ಕ್ವಿಕ್ಲಿ ಚಾಟ್ ಬಾಕ್ಸಲ್ಲಿ ಹಾಕಿ, ರೆಡಿ ಅಂತ ಹಾಕಿ, ಆರ್ ಅಂತ ಹಾಕಿ, ಹಾಗೆ ಆ್ಯರೋ ಬಟನ್ ಏನಿದೆ, ಆ್ಯರೋ ಬಟನ್ ಅದು ಶೇರ್. ಆ್ಯರೋ ಬಟನ್ನ ಒಂದು 5-10 ಗ್ರೂಪಲ್ಲಿ ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮಸ್ತೆ ಅನುಷಾ ಅವರೇ, ಸುಮಾ ಅವರೇ ನಮಸ್ತೆ, ಶುಭಾ ಅವರೇ, ಮೈತ್ರಾ, ಶ್ರೀನಿವಾಸ್ ವೆಲ್ಕಮ್, ಬಾಪೂಜಿ, ಪದ್ಮಶ್ರೀ ಅವರೇ ವೆಲ್ಕಮ್, ನಮಸ್ತೆ. ಓಕೆ, ಎಸ್ ಪಾಟೀಲ್ ಅವರೇ ವೆಲ್ಕಮ್, ಸುಜಾತಾ ಅವರೇ ವೆಲ್ಕಮ್, ಸುಜಯ, ಎಸ್, ಶಿಲ್ಪಾ ಪಾಟೀಲ್, ಮಿರಾಯ ಅವರೇ ವೆಲ್ಕಮ್, ಶಶಿಕಲಾ ಅವರೇ, ಚಾಂದಿನಿ, ಇಂದಿರಾ ಅವರೇ ವೆಲ್ಕಮ್. ಸೊ ಕ್ವಿಕ್ಲಿ ಆರ್ ಅಂತ ಟೈಪ್ ಮಾಡಿ, ರೆಡಿ ಅಂತ ಟೈಪ್ ಮಾಡಿ, ರೆಡಿ ಅಥವಾ ಆರ್ ಅಂತ ಟೈಪ್ ಮಾಡಿ. ಇನ್ ಅನದರ್ 2 minutes ವಿ ವಿಲ್ ಸ್ಟಾರ್ಟ್. ಇನ್ನೊಂದು 2 ನಿಮಿಷದಲ್ಲಿ ಶುರು ಮಾಡಿಬಿಡೋಣ. 175 ಜನ ಆಗಿದ್ದಾರೆ. ಸೊ ಆರ್ ರೆಡಿ ಅಂತ ಟೈಪ್ ಮಾಡಿ, ಇಲ್ಲ ಆರ್ ಅಂತ ಟೈಪ್ ಮಾಡಿ. ಹಾಗೆ ಆ್ಯರೋ ಬಟನ್ ಏನಿದೆ ಅಂದರೆ ಶೇರ್ ಮಾಡಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ 1 ಜನಕ್ಕೆ ಶೇರ್ ಮಾಡಿ. ಕ್ವಿಕ್ಲಿ ಆ್ಯರೋ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಈ ಒಂದು ಲಿಂಕನ್ನು ಮತ್ತೆ ಜನಕ್ಕೆ ಶೇರ್ ಮಾಡಿ. ಆರ್ ಅಂತ ಟೈಪ್ ಮಾಡಿ. ಎಸ್, ಪವಿತ್ರ ಅವರೇ, ಲಕ್ಷ್ಮಿ ಅವರೇ ವೆಲ್ಕಮ್, ಕವಿತಾ, ಎಸ್, ಸುಮಂಗಲಾ ಅವರೇ ವೆಲ್ಕಮ್, ಹರೀಶ್ ಅವರೇ ನಮಸ್ತೆ ನಮಸ್ತೆ, ಸುಖಲತಾ ಅವರೇ ನಮಸ್ತೆ, ನಿರ್ಮಲಾ ಅವರೇ, ನರೇಂದ್ರ, ಕವಿತಾ ಅವರೇ ನಮಸ್ತೆ. ಹ್ಯಾಪಿ ಈವ್ನಿಂಗ್, ಹ್ಯಾಪಿ ಈವ್ನಿಂಗ್, ಹ್ಯಾಪಿ ಈವ್ನಿಂಗ್. ಎಸ್. ಸೊ ಇಫ್ ಐಮ್ ಆಡಿಬಲ್, ನಾನು ವಾಯ್ಸ್ ಕೇಳಿಸ್ತಾ ಇದೆ, ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಒಂದ್ಸರಿ ಎಸ್ ಅಂತ ಹಾಕಿ, ಅಥವಾ ಕ್ಲಿಯರ್ ಅಥವಾ ಸಿ ಅಂತ ಟೈಪ್ ಮಾಡಿ. ಪ್ರತಿಯೊಬ್ಬರು ಸಿ ಅಥವಾ ಕ್ಲಿಯರ್ ಅಂತ ಟೈಪ್ ಮಾಡಿ. ಇಫ್ ಐ ಆಮ್ ಆಡಿಬಲ್ ಇದ್ದೀನಿ, ಕ್ಲಿಯರ್ ಆಗಿದೆ ವಾಯ್ಸ್ ಅಂತ ಹೇಳಿದ್ರೆ. ಎಸ್ 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 ಎಸ್, ಕ್ಲಿಯರ್ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆಯಾ? ಆಡಿಬಲ್ ಇದೆಯಾ? ಸಿ ಅಥವಾ ಕ್ಲಿಯರ್ ಅಂತ ಟೈಪ್ ಮಾಡಿ. ಓಕೆ, ಸಿ ಅಂತ ಟೈಪ್ ಮಾಡ್ತಿದ್ರೆ ಅಂದರೆ ಅರ್ಥ ವಾಯ್ಸ್ ಕ್ಲಿಯರ್ ಇದೆ, ಕೇಳಿಸ್ತಾ ಇದೆ ಅಂತ ಹೇಳಿ ಅರ್ಥ. ವಾವ್, 230 ಜನ ಲಕ್ಕಿ ಪೀಪಲ್. ರೈಟ್, ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಹಾಗಿದ್ರೆ ಪ್ರತಿಯೊಬ್ಬರು ಪೆನ್ನು ಪೇಪರ್ ರೆಡಿ ಇಟ್ಕೊಳ್ಳಿ, ಅಥವಾ ಪುಸ್ತಕ ಪೆನ್ನನ್ನು ರೆಡಿ ಇಟ್ಕೊಳ್ಳಿ ಬರ್ಕೊಳ್ಳೋದಕ್ಕೆ. ಬಿಕಾಸ್ ಇವತ್ತು ಕಲಿಯುವಂಥ ವಿಚಾರಗಳು ನಿಮ್ಮ ಲೈಫನ್ನು ಬದಲಾಯಿಸ್ಬೋದು, ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಬೋದು, ನಿಮ್ಮ ಹಣದ ಜೀವನವನ್ನು ಬದಲಾಯಿಸುತ್ತೆ. ದಟ್ ಈಸ್ ಅಂತೂ ಗ್ಯಾರಂಟಿ. ನಿಮ್ಮ ಮನಿ ಲೈಫನ್ನು ಅಂತೂ ಗ್ಯಾರಂಟಿ ಚೇಂಜ್ ಮಾಡುತ್ತೆ ಇವತ್ತಿನ ಈ ಒಂದು ಲೈವ್ ಸೆಷನ್. ಓಕೆ, ಕೊನೆವರೆಗೂ, ಇವತ್ತು ಯಾರು ಕೊನೆವರೆಗೂ ಉಳ್ಕೊಳ್ತೀರಾ, ಲಾಸ್ಟಲ್ಲಿ ನಿಮಗೊಂದು ಬೋನಸ್ ಕೊಡ್ತೀನಿ ನಾನು ಇವತ್ತು. ಐ ವಿಲ್ ಬಿ ಗಿವಿಂಗ್ ಅ ವಂಡರ್ಫುಲ್ ಬೋನಸ್ ರಿಗಾರ್ಡಿಂಗ್ ದ ಮನಿ. ಓಕೆ, ನಿಮ್ಮ ಮನಿಯ ಒಂದು ಲೈಫ್ ಇಂಪ್ರೂವ್ ಆಗಲಿಕ್ಕೆ ವಂಡರ್ಫುಲ್ ಒಂದು ಗಿಫ್ಟ್ ಆಗಿ, ಬೋನಸ್ ಆಗಿ ಕೊಡ್ತೀನಿ. ಕೊನೆವರೆಗೂ ವೆಯ್ಟ್ ಮಾಡ್ತೀರಾ, ವೆಯ್ಟ್ ಟಿಲ್ ದ ಎಂಡ್. ಸರಿನಾ? ಸೊ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಹ್ಯಾಪಿ ಈವ್ನಿಂಗ್, ನಮಸ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ವಾಗತ. 12ನೇ ತಾರೀಕು ಸಂಡೇ, ಭಾನುವಾರ, 7:35 ಈಗ ಸಮಯ ಕರೆಕ್ಟಾಗಿ ನಾವೆಲ್ಲರೂ ಜಾಯಿನ್ ಆಗಿದ್ದೀವಿ. ಯಾವ ಸೆಷನ್ನಿಗೆ? ನಮ್ಮ ಜೀವನದಲ್ಲಿ ಅಂದರೆ ನಿಮ್ಮೆಲ್ಲರ ಜೀವನದಲ್ಲಿ ಎಲ್ಲರೂ ವರ್ಕ್ ಮಾಡ್ತೀರಾ ಅಲ್ವಾ? ಎಲ್ಲರೂ ವರ್ಕ್ ಮಾಡ್ತೀರಾ. ಬಟ್ ಎಷ್ಟೇ ಎಫರ್ಟ್ ಹಾಕಿದ್ರೂ ಹಣ ಬರ್ತಾ ಇಲ್ವಾ? ಅಥವಾ ಹಣ ಬಂದಿದ್ದು ನಿಮ್ಮ ಹತ್ರ ಉಳಿತಾ ಇಲ್ವಾ? ಸೇವಿಂಗ್ಸ್ ಇಂಪ್ರೂವ್ ಆಗ್ತಾ ಇಲ್ವಾ? ಅಥವಾ ಬರೀ ಖರ್ಚಾಗ್ತಾ ಇದೆಯಾ? ಎಷ್ಟೇ ಎಫರ್ಟ್ ಹಾಕಿದ್ರೂ ರಿಸಲ್ಟ್ ಬರ್ತಾ ಇಲ್ವಾ? ಅಂದರೆ
ಫಲ ಸಿಗ್ತಾ ಇಲ್ವಾ, ಮನಿ ಬರ್ತಾ ಇಲ್ವಾ? ಸೊ ಕಾರಣ ಬ್ಲಾಕೇಜಸ್ ಅಲ್ವಾ? ನೋಡಿ, ಎಲ್ಲರೂ ವರ್ಕ್ ಅಂತೂ ಮಾಡ್ತೀರಾ, ಐ ನೋ ದಟ್, ತುಂಬ ಜನ ಎಲ್ಲರೂ ವರ್ಕ್ ಮಾಡೇ ಮಾಡ್ತಾರೆ. ಬಟ್ ದುಡ್ಡು ಬರ್ದಿರೋದಕ್ಕೆ ದೇರ್ ಆರ್ ಮೆನಿ ರೀಸನ್ಸ್. ಸೊ ಟುಡೇ ನಾವು ಕಲ್ತ್ಕೊಳ್ಳೋಣ, ತಿಳ್ಕೊಳ್ಳೋಣ 7 ಹಿಡನ್ ಮನಿ ಬ್ಲಾಕ್ಸ್. ಐ ರಿಪೀಟ್, ಬರ್ಕೊಳ್ಳಿ ಎಲ್ಲರೂ. 7 ಅಂಶಗಳು ಹಿಡನ್ ಅಂದರೆ ಗೊತ್ತಿಲ್ದಿರ ಒಳಗಡೆ ಅಡಗಿರುತ್ತೆ, ನಮ್ಮ ಒಳಗಡೆ ಅಡಗಿರುತ್ತೆ. ಈ ಒಂದು ರಹಸ್ಯ ಅಡಗಿರ್ತಕ್ಕಂಥ ಒಂದು ಹಣದ ಬ್ಲಾಕೇಜ್, ಹಣದ ಅಡೆತಡೆಗಳು ಯಾವುದು, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಂಥದ್ದು. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನಾದರೂ ಅದು ಆಗ್ತಾ ಇದೆಯಾ ಅಂಥೇಳಿ ಚೆಕ್ ಮಾಡಿ ಅದನ್ನು ನಿರ್ಧಾರ ತೊಗೊಳ್ತೀರಂತೆ. ಸೊ ಲೆಟ್ಸ್ ಸ್ಟಾರ್ಟ್, ಶುರು ಮಾಡೋಣ. ಹಾಗಿದ್ರೆ ಈಗ ನೋಡಿ, ತುಂಬ ಜನ, ನೀವೇ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ತುಂಬ ಜನ ಕಷ್ಟಪಡ್ತಾರೆ, ತುಂಬ ಜನ ಎಫರ್ಟ್ ಹಾಕ್ತಾರೆ, ಹಗಲು ರಾತ್ರಿ ದುಡಿತಾರೆ ಅಲ್ವಾ? ಆದ್ರೂ ದುಡ್ಡು ಅನ್ನೋದು ಬರ್ತಾ ಇರಲ್ಲ. ಎಷ್ಟೇ ಎಫರ್ಟ್ ಹಾಕಿ, ಎಷ್ಟೇ ಕಷ್ಟಪಟ್ಟರೂ ಕೂಡ ದುಡ್ಡು ಬರ್ತಾ ಇಲ್ಲಲ್ಲ, ಅಥವಾ ಹಣ ಸಾಲ್ತಾ ಇರೋದಿಲ್ಲ, ಅಥವಾ ಅವಶ್ಯಕತೆಯನ್ನು ಜಾಸ್ತಿ ದುಡಿಯೋಕ್ಕಾಗ್ತಾ ಇರಲ್ಲ, ಅಥವಾ ಬಂದಿರೋ ದುಡ್ಡು ಉಳಿತಾ ಇರೋದಿಲ್ಲ, ಸೇವಿಂಗ್ಸ್ ಆಗ್ತಾ ಇರೋದಿಲ್ಲ. ಹೌದಾ ಇಲ್ವಾ? ಅಥವಾ ಎಷ್ಟೋ ಜನಕ್ಕೆ ಇದು ಆಗ್ತಿರ್ಬೋದು, ಅವಕಾಶಗಳು ಬರ್ತಿದ್ರೂ ಕೈಗೆ ಎಟಕ್ತಾ ಇಲ್ಲ, ಅದು ಕೈಗೆ ಸಿಗ್ತಾ ಇಲ್ಲ. ಅವಕಾಶ ಬರುತ್ತೆ, ಬಟ್ ಕೈ ತಪ್ಪೋಗುತ್ತೆ, ಕೈ ಮೀರೋಗುತ್ತೆ, ಇದನ್ನು ಗ್ರ್ಯಾಬ್ ಮಾಡ್ಕೊಳಕ್ಕಾಗ್ತಾ ಇರಲ್ಲ. ಅವಕಾಶ ಕಣ್ಮುಂದೆ ಇದ್ದರೂ ಕೂಡ ಅದನ್ನು ಬಳಸ್ಕೊಳಕ್ಕಾಗ್ತಾ ಇರೋದಿಲ್ಲ. ಹೌದಾ? ಈ ಥರನೂ ಆಗ್ತಾ ಇದೆಯಾ? ಚೆಕ್ ಮಾಡಿ ನೋಡಿ. ಅಥವಾ ತುಂಬ ಜನ ಎಷ್ಟೇ ಪ್ರಯತ್ನ ಪಟ್ಟರು ಮನಿ ಲೈಫ್ ಇನ್ಕ್ರೀಸ್ ಆಗ್ತಾ ಇರಲ್ಲ, ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇರೋದಿಲ್ಲ. ಇದು ಕೂಡ ಇರ್ಬೋದು, ಚೆಕ್ ಮಾಡಿ ನೋಡಿ. ಅಥವಾ ಹಣದ ಕೊರತೆ. ಸೊ ಹಣಕಾಸಿನ ವಿಚಾರದಲ್ಲಿ ಕೊರತೆ ಆಗೋಂಥದ್ದು, ಸಾಲದೇ ಇರೋಂಥದ್ದು, ಈ ಥರ ಕೂಡ ಆಗ್ತಿರ್ಬೋದು. ಸೊ ಚೆಕ್ ಮಾಡಿ. ಸೊ ಇವತ್ತು ನಾವು ಜನರಲ್ ಆಗಿ ಒಂದು 7 ಅಂಶಗಳನ್ನು ತಿಳ್ಕೊಳ್ಳೋಣ. ಇದು ನಿಮ್ಮ ಲೈಫಲ್ಲಿ ಏನಾದರೂ ಆಗ್ತಾ ಇದೆಯಾ ಅಂಥೇಳಿ ವೆರಿಫೈ ಮಾಡ್ತಿರಂತೆ, ಚೆಕ್ ಮಾಡ್ತಿರಂತೆ. ಓಕೆ? ಸೊ ಯಾವ ಒಂದು ಮನಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ಕ್ವಿಕ್ಲಿ ಕಮೆಂಟಲ್ಲಿ ಹಾಕಿ, ಚಾಟಲ್ಲಿ ಹಾಕಿ ನನಗೆ, ಅಥವಾ ಎಸ್ ಅಂತ ಹಾಕಿ. ಯಾರಾದರೂ ಈ ಹಣಕಾಸಿನ ವಿಚಾರದಲ್ಲಿ ಫೇಸ್ ಮಾಡ್ತಾ ಇದ್ದೀರಾ, ಎಸ್ ಅಂತ ಹಾಕಿ. ಅಥವಾ ಮನಿ ಬ್ಲಾಕ್ ಅಂತ ಹಾಕಿ, MB ಅಂತ ಟೈಪ್ ಮಾಡಿ ಕ್ವಿಕ್ಕಾಗಿ. MB ಮನಿ ಬ್ಲಾಕ್. 334 ಜನ. ಆಸಮ್, ಲವ್ ಯು ಗೈಸ್, ಆಸಮ್, ಅಮೇಝಿಂಗ್ ಸ್ಟೂಡೆಂಟ್ಸ್. ಲಾಸ್ಟಲ್ಲಿ ನೆಕ್ಸ್ಟ್ ವೀಕ್ನ ಒಂದು ಬ್ಯೂಟಿಫುಲ್ ಟಾಪಿಕ್ನ ಅನೌನ್ಸ್ ಮಾಡ್ತೀನಿ. ಸೊ ದಟ್ ನೀವೆಲ್ಲ ತುಂಬ ಎಕ್ಸೈಟ್ ಆಗ್ತೀರಾ ಲೈವ್ ಸೆಷನ್ಗೆ ಯಾವ ಟಾಪಿಕ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿ. ಸರಿನಾ? ಸೊ ಕಲಿಯೋಕ್ಕೆ ಶುರು ಮಾಡೋಣ. ಮೊದಲನೇ ಅಂಶ ಸ್ನೇಹಿತರೆ, ಮೊದಲನೇ ಅಂಶ ಬಂದ್ಬಿಟ್ಟು ಹಣದ ನಂಬಿಕೆ ಅಂದರೆ ನಮ್ಮ ಬಿಲೀಫ್ ಸಿಸ್ಟಮ್. ಚಿಕ್ಕಂದಿನಿಂದ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯಾವ ಥರ ಒಂದು ಪ್ರೋಗ್ರಾಮಿಂಗ್ ಆಗಿದೆ, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಮನಿ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀನಿ ನಾನು ಅದನ್ನು. ಇನ್ಫ್ಯಾಕ್ಟ್ ನಾನು ಮನಿ ಕ್ಲಾಸಸ್ನ ಕಂಡಕ್ಟ್ ಮಾಡಿದಾಗ, ಮನಿ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಅದನ್ನು ಹೇಳ್ಕೊಡ್ತೀನಿ. ಅಥವಾ ಮನಿ ಪ್ರೋಗ್ರಾಮಿಂಗ್ನು ಕೂಡ ಚೇಂಜ್ ಮಾಡಿ ರೀಪ್ರೋಗ್ರಾಮಿಂಗ್ ಮಾಡ್ತೀನಿ. ಸೊ ತುಂಬ ಜನರ ಮೈಂಡಲ್ಲಿ ಮುಖ್ಯವಾದ ಕಾರಣ ದುಡ್ಡು ಬರ್ದಿರೋದಕ್ಕೇನಪ್ಪ ಅಂದರೆ ನೆಗೆಟಿವ್ ಮನಿ ಪ್ರೋಗ್ರಾಮಿಂಗ್. ಬರ್ಕೊಳ್ಳಿ, ನೆಗೆಟಿವ್ ಮನಿ ಪ್ರೋಗ್ರಾಮಿಂಗ್. ಯಾವ ಥರ ನೋಡಿ, ಒಂದು 3-4 ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಚಿಕ್ಕನಿಂದ ಕೆಲವು ಮಾತುಗಳು ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಚಿಕ್ಕನಿಂದ ಈ ಮಾತು ನಿಮ್ಮ ತಲೆಯಲ್ಲಿ ಕೂತಿದೆ ಅನ್ನೋದಾದರೆ ಈ ಬ್ಲಾಕೇಜ್ ನಿಮ್ಮಲ್ಲಿ ಇದೆ ಅಂತ ಅರ್ಥ. ಏನದು? ಫಾರ್ ಉದಾಹರಣೆಗೆ, ಅಯ್ಯೋ ದುಡಿಯೋ ತುಂಬ ಕಷ್ಟಪ್ಪ. ಕೇಳಿರ್ಬೋದು ನೀವು, ನಿಮ್ಮ ದೊಡ್ಡವರು ಮಾತಾಡಿರೋದು, ಪೇರೆಂಟ್ಸು ಅಥವಾ ಸುತ್ತಮುತ್ತ ಇರೋಂಥವ್ರು ಚಿಕ್ಕನಿಂದ ಕೇಳಿರ್ತೀರ, ಅಯ್ಯೋ ದುಡಿಯೋದು ತುಂಬ ಕಷ್ಟಪ್ಪ. ಏನು ದುಡ್ಡು ಸುಲಭವಾಗಿ ಬಂದುಬಿಡುತ್ತಾ? ದುಡ್ಡೇನು ಈಸಿಯಾಗಿ ಬಂದುಬಿಡುತ್ತಾ? ದುಡ್ಡೇನು ಮರದಲ್ಲಿ ಬೆಳೆಯುತ್ತಾ? ಆಕಾಶದಿಂದ ಉದುರುತ್ತಾ? ದುಡ್ಡೇನು ಭೂಮಿಯಿಂದ ಬೆಳೆಯುತ್ತಾ? ಈ ಥರ ಎಲ್ಲ ಮಾತುಗಳು ಕೇಳಿರ್ಬೋದು. ಹೌದಾ? ಸೊ ಇದು ಕೇಳಿದ್ದೀರಾ, ನಿಮ್ಮ ತಲೆಯಲ್ಲಿ ಕೂತಿದೆ ಅಂದರೆ ಅರ್ಥ ಈ ಒಂದು ಬ್ಲಾಕೇಜಸ್ ನಿಮ್ಮಲ್ಲಿರುತ್ತೆ. ಅಥವಾ ದುಡ್ಡು ಬಿಡಪ್ಪ, ಶ್ರೀಮಂತರು ನೋಡಿದಾಗ ಅವರು ಬಿಡಪ್ಪ ತುಂಬ ಲಕ್ಕಿ ಪೀಪಲ್
ಅದೃಷ್ಟನಿಗೆ ದುಡ್ಡು ಬಂದುಬಿಡುತ್ತೆ, ಲಕ್ಷ್ಮಿ ಅದೃಷ್ಟವ್ರಿಗೆ ಒಲ್ದು ಬಿಡ್ತಾರೆ. ಈ ಥರ ಏನಾದರೂ ಮಾತುಗಳು ನಿಮ್ಮ ತಲೆಯಲ್ಲಿ ಕೂತಿದೆಯಾ? ಚೆಕ್ ಮಾಡಿ, ಚೆಕ್ ಇಟ್ ಔಟ್. ನೋಡಿ, ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಒಂದು ಹಣಕಾಸಿನ ಆಲೋಚನೆ ಚೆಕ್ ಮಾಡಿ. ಓಕೆ, ದುಡ್ಡೇ ಉಳಿತಾ ಇಲ್ಲ, ಎಷ್ಟೇ ಮಾಡಿದ್ರೂ ದುಡ್ಡು ಉಳಿತಾ ಇಲ್ಲ, ಆಗ್ತಾನೇ ಇಲ್ಲ. ಸೊ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಹಣಕಾಸಿನ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯಾ? ಎಷ್ಟೇ ಮಾಡಿದ್ರೂ ದುಡ್ಡು ಬರ್ತಾ ಇಲ್ಲ, ಎಷ್ಟೇ ಮಾಡಿದ್ರೂ ದುಡ್ಡು ಉಳಿತಾ ಇಲ್ಲ, ಈ ಥರದ ಆಲೋಚನೆಗಳು ಬರ್ತಾ ಇದೆ ಅಥವಾ ನಿಮ್ಮ ಮನಸ್ಸಲ್ಲಿ ಕೂತಿದೆ ಅಂದರೆ ಅರ್ಥ ಒಂದಂತೂ ನಿಜ, ಹಣದ ಪ್ರೋಗ್ರಾಮಿಂಗ್ ನೆಗೆಟಿವ್ ಆಗಿ ಆಗಿದೆ. ಹಣದ ಪ್ರೋಗ್ರಾಮಿಂಗ್ ನೆಗೆಟಿವ್ ಆಗಿ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದಕ್ಕೆ ನೀವು ಮಾಡಬೇಕಾಗಿರೋಂಥದ್ದು ಏನಪ್ಪ ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್. ನೆಗೆಟಿವ್ ರೀಪ್ರೋಗ್ರಾಮಿಂಗ್ನ ಮಾಡಲಿಕ್ಕೆ ಪಾಸಿಟಿವ್ ಆಗಿ ದೆರ್ ಆರ್ ಮೆನಿ ವೇಸ್. ಅದರಲ್ಲೊಂದು ಮುಖ್ಯವಾದ ವಿಧಾನ ಏನಪ್ಪ ಅಂದರೆ ಅಫರ್ಮೇಷನ್ಸ್, ಹಣಕಾಸಿನ ಕೆಲವು ಅಫರ್ಮೇಷನ್ಸ್. ಅದು ಅರ್ಥ ಆಗ್ತಾ ಇದೆಯಾ? ಸೊ ಅಫರ್ಮೇಷನ್ ಕೂಡ ನಾನು ಕೊಡ್ತೀನಿ ನಾನು ನಿಮಗೆ ಕೊನೆಯಲ್ಲಿ, ವೇಟ್ ಟಿಲ್ ದ ಎಂಡ್. ಮುಖ್ಯವಾಗಿ ಅಫರ್ಮೇಷನ್ಸ್, ಮನಿ ಅಫರ್ಮೇಷನ್ಸ್. ಓಕೆ, ಐ ವಿಲ್ ಬಿ ಶೇರಿಂಗ್ ಇನ್ ದ ರೀಲ್ ಆಲ್ಸೋ. ನಾನು ನಿಮಗೆ ರೀಲಲ್ಲಿ ಕೂಡ ಶೇರ್ ಮಾಡ್ತೀನಿ. ಈ ಅಫರ್ಮೇಷನ್ನ ಪ್ರತಿದಿನ ಬೆಳಗ್ಗೆ ರಾತ್ರಿ ಹೇಳ್ಕೊಳ್ಳೋಂಥದ್ದು, ರಿಪೀಟ್ ಮಾಡೋಂಥದ್ದು, ಬರೆಯೋಂಥದ್ದು, ರಿಪೀಟೆಡ್ ಆಗಿ ನೀವು ಮಾಡಿದಾಗ ನೆಗೆಟಿವ್ ಪ್ರೋಗ್ರಾಮಿಂಗ್ ಏನಾಗುತ್ತೆ, ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್. 21 ಡೇಸ್ ತೊಗೋಬೋದು, 90 ಡೇಸ್ ತೊಗೋಬೋದು, 150 ಡೇಸ್, 6 ಮಂತ್ಸ್ ತೊಗೋಬೋದು, ಬಟ್ ಆಗುತ್ತೆ. ಯಾರು ಕನ್ಸಿಸ್ಟೆಂಟಾಗಿ ಮಾಡ್ತೀರಾ, ಪಾಸಿಟಿವ್ ಮನಿ ಅಫರ್ಮೇಷನ್ಸ್ ಬರ್ಕೊಳ್ಳಿ. ಪಾಸಿಟಿವ್ ಮನಿ ಅಫರ್ಮೇಷನ್ಸ್ ಯಾವ ಥರ? ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಲವ್ ಮನಿ, ಮನಿ ಲವ್ಸ್ ಮೀ, ಐ ಡಿಸರ್ವ್ ಟು ಬಿ ರಿಚ್. ಈ ಥರದ ಕೆಲವು ಮನಿ ಅಫರ್ಮೇಷನ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಎಷ್ಟು ಜನಕ್ಕೆ ಅನಿಸುತ್ತೆ ಮನಿಯ ಬ್ಲಾಕೇಜ್ ಇದೆ, ಪ್ರೋಗ್ರಾಮಿಂಗ್ ನೆಗೆಟಿವ್ ಆಗಿ ಪ್ರೋಗ್ರಾಮಿಂಗ್ ಆಗಿದೆ ಅಂತ ಹೇಳಿ? ಸೊ ಚೆಕ್ ಮಾಡಿ, ಬರ್ಕೊಳ್ಳಿ. ಎರಡನೇ ಬ್ಲಾಕೇಜ್ ಸ್ನೇಹಿತರೆ, ಬರ್ಕೊಳ್ಳಿ ಎಲ್ಲರೂ. ಎರಡನೇ ಬ್ಲಾಕೇಜ್ ಏನಪ್ಪ ಅಂದರೆ ತುಂಬ ಜನ ಮಾಡೋಂಥ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ಹಣ ಬಂದ ಕೂಡಲೇ ಖರ್ಚು ಮಾಡೋಂಥದ್ದು. ಇನ್ಫ್ಯಾಕ್ಟ್ ಕಾಯ್ತಾ ಇರ್ತಾರೆ, ಯಾಕೆ ದುಡ್ಡು ಬಂದ ತಕ್ಷಣ ಏನೋ ಖರ್ಚುಗಳು ಕಾಯ್ತಾ ಇರುತ್ತೆ, ಬಂದ ತಕ್ಷಣ ಖರ್ಚು ಮಾಡಿಬಿಡುವಂಥದ್ದು. ಅದು ಚಟ ಅಂತ ಕರಿಬೋದು ನಾನು. ಮನಿ ಹ್ಯಾಬಿಟ್ಸಲ್ಲಿ ಅದು ಕೂಡ ಒಂದು ಮನಿ ಹ್ಯಾಬಿಟ್ಸ್. ಬಂದ ತಕ್ಷಣ ಖರ್ಚು, ಜೋಬಲ್ಲಿ ದುಡ್ಡಿದೆ, ಕೈಯಲ್ಲಿ ದುಡ್ಡಿದೆ, ಪರ್ಸಲ್ಲಿ ದುಡ್ಡಿದೆ, ಬ್ಯಾಂಕಲ್ಲಿ ದುಡ್ಡಿದೆ ಅಂತ ಹೇಳಿದ್ರೆ ಖರ್ಚು ಮಾಡೋಕು. ಅದು ಶಾಪಿಂಗ್ ಇರ್ಬೋದು, ಆರ್ ಬೇರೆ ತಿನ್ನೋದ್ರಲ್ಲಿರ್ಬೋದು, ಓಡಾಡೋದ್ರಲ್ಲಿರ್ಬೋದು, ಒನ್ ಆರ್ ದಿ ಅದರ್ ಥಿಂಗ್. ಬಂದ ತಕ್ಷಣ ಖರ್ಚು ಮಾಡೋಂಥದ್ದು, ಸಂಬಳ ಬಂದಿದ್ದ ದಿನನೇ ಖರ್ಚು ಮಾಡೋಂಥದ್ದು, ಅಥವಾ ಪೇಮೆಂಟ್ ರಿಸೀವ್ ಮಾಡಿದ ದಿನನೇ ಖರ್ಚು ಮಾಡೋಂಥದ್ದು, ಉಳಿತಾಯ ಮಾಡೋದೇ ಇಲ್ಲ, ಪ್ಲ್ಯಾನ್ ಮಾಡೋದೇ ಇಲ್ಲ. ಈ ಥರದ ಒಂದು ಮಿಸ್ಟೇಕ್, ಇದು ನಿಮ್ಮ ಒಂದು ಬ್ಲಾಕೇಜ್ ಆಗಿರುತ್ತೆ. ಬರ್ಕೊಳ್ಳಿ, ಹಣ ಬಂದ ಕೂಡಲೇ ಖರ್ಚು ಮಾಡೋಂಥದ್ದು, ಇದು ಕೂಡ ಒಂದು ಬ್ಲಾಕೇಜ್ ಆಗಿರುತ್ತೆ. 400 ಜನ ಕ್ರಾಸ್ ಆದ್ರಿ, ವಂಡರ್ಫುಲ್, ಅಮೇಝಿಂಗ್, ಲವ್ಲಿ ಪೀಪಲ್, ಥ್ಯಾಂಕ್ ಯು. ಸೊ ಏನು ಮಾಡಬೇಕು? ಎರಡನೇ ಬ್ಲಾಕೇಜ್ಗೆ ನಾನು ಹೇಳೋಂಥ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಹಣ ಬಂದ ತಕ್ಷಣವೇ ಫಸ್ಟ್ ಡಿಸಿಷನ್ ತೊಗೊಂಬಿಡಿ, ಸಂಕಲ್ಪ ಮಾಡ್ಕೊಂಬಿಡಿ. ಫಸ್ಟ್ ಥಿಂಗ್, ಹಣ ಬಂದ ತಕ್ಷಣವೇ 10% ಸೇವಿಂಗ್ಸ್ ಮಾಡ್ತೀನಿ. ಎಷ್ಟು? 10% ಸೇವಿಂಗ್ಸ್. ಆಮೇಲೆ ಖರ್ಚು. ನನಗೆ ಬಂದಿದ್ದ ದುಡ್ಡೇ ಇಷ್ಟೇ ಅಂತ 10% ತೆಗೆದುಬಿಟ್ಟು ನನಗೆ ಇಷ್ಟೇ ದುಡ್ಡು ಬಂದಿದ್ದು ಅಂಥೇಳಿ ಆಮೇಲೆ ಪ್ಲ್ಯಾನ್ ಮಾಡ್ತೀರಾ ಅಥವಾ ಆಮೇಲೆ ಖರ್ಚು ಮಾಡ್ತೀರಾ. 10% ಹಣವನ್ನು ನೀವು ಸೇವಿಂಗ್ಸ್ ಮಾಡ್ತೀರಾ ಅಥವಾ ಎಲ್ಲಾದರೂ ಇನ್ವೆಸ್ಟ್ ಮಾಡ್ತೀರಾ, ನಂದಲ್ಲ ಅಂದ್ಕೊಂಬಿಡಿ. 10%ನ ತೆಗೆದುಬಿಡ್ತೀರಾ. ಸರ್ 10% ತೆಗೆಯೋಷ್ಟು ಆ ಬಫರ್ ಅಮೌಂಟ್ ಇಲ್ಲ ಸರ್ ಅಂದರೆ ಅಟ್ಲೀಸ್ಟ್ 5% ಆದರೂ ಮಾಡಿ. ಬಟ್ ಶುರು ಮಾಡಿ. ಅದು 5% ಇರ್ಬೋದು ಆರ್ 2% ಇರ್ಬೋದು. ನಿಮ್ಮ ದುಡಿಮೆನಲ್ಲಿ ಅಥವಾ ನಿಮ್ಮ ದುಡ್ಡು ಏನು ಬರುತ್ತೆ ಅದರಲ್ಲಿ 10% ಆಗಲಿ ಇಲ್ಲ 5% ಆಗಲಿ ಆರ್ ಅಟ್ಲೀಸ್ಟ್ 2% ಆಗಲಿ ಸೇವ್ ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ಖರ್ಚು ಮಾಡೋಂಥದ್ದು. ಈ ನಿರ್ಧಾರವನ್ನು ತಗೊಳ್ಳಿ. ಮಾಡ್ತೀರಾ? ಎಷ್ಟು ಜನ ಈ ಒಂದು ಪ್ರಾಕ್ಟೀಸ್ ಮಾಡ್ತೀರಾ? ಸೇವಿಂಗ್ಸ್ ಅಂತ ಟೈಪ್ ಮಾಡಿ, 10% ಅಂತ ಟೈಪ್ ಮಾಡಿ. ಇಲ್ಲ ಅಂದರೆ ಕಮಾನ್ ಎಲ್ಲರೂ 10% ಸೇವಿಂಗ್ಸ್
ಅಥವಾ ಇನ್ವೆಸ್ಟ್ ಮಾಡ್ತೀನಿ, ಸೇವ್ ಮಾಡ್ತೀನಿ ಎಲ್ಲಾದ್ರೂ ಆಮೇಲೆ ಖರ್ಚು ಮಾಡೋಂಥದ್ದು. ನಂಗೆ ಬಂದಿದ್ದೇ ಇಷ್ಟು, ಆ 10% ಮೈನಸ್ ಮಾಡಿ, ನಂಗೆ ಬಂದಿದ್ದೇ ಇಷ್ಟು, ಹೌ ಅದರಲ್ಲೇ ಮಾಡ್ತೀರಾ, ಅದರಲ್ಲೇ ಅಡ್ಜಸ್ಟ್ ಆಗುತ್ತೆ ನಿಮಗೆ. ಅರ್ಥ ಆಗ್ತಾ ಇದೆಯಾ? ಇದು ಹ್ಯಾಬಿಟ್, ಇದು ಬೆಳೆಸ್ಕೋಬೇಕು ನೀವು. ಕ್ಲಿಯರ್? ಸೊ ಏನಾಗುತ್ತೆ, ಆಟೋಮೆಟಿಕಲಿ ಲಾಂಗ್ ಟರ್ಮಲ್ಲಿ ನಿಮಗೆ ಹಣ ಆಟೋಮೆಟಿಕಲಿ ಸೇವ್ ಆಗೋಕ್ಕೆ ಶುರು ಆಗುತ್ತೆ, ಹಣ ಹೆಚ್ಚು ಹೆಚ್ಚು ಬರೋಕ್ಕೆ ಶುರು ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ 3ನೇ ಬ್ಲಾಕೇಜ್ ಬರ್ಕೊಳ್ಳಿ. 3ನೇ ಬ್ಲಾಕೇಜ್, ತುಂಬ ಜನರಿಗೆ ಸ್ನೇಹಿತರೆ ಗುರಿಯ ಸ್ಪಷ್ಟತೆನೇ ಇರೋದಿಲ್ಲ. ನೋ ಕ್ಲಿಯರ್ ಮನಿ ಗೋಲ್. ಬರ್ಕೊಳ್ಳಿ, ನೋ ಕ್ಲಿಯರ್ ಮನಿ ಗೋಲ್. ಚೆಕ್ ಮಾಡಿ. ತುಂಬ ಜನ, ಮೋಸ್ಟ್ ಆಫ್ ದೆಮ್ ನಾನು ನೋಡಿದ್ದೀನಿ, ನಾನು ಮನಿ ಪ್ರೋಗ್ರಾಮ್ ಮಾಡಬೇಕಾದ್ರೂ ಹೇಳ್ಕೊಡ್ಬೇಕಾದ್ರೂ ತುಂಬ ಜನ ನಾನು ನೋಡಿದ್ದೀನಿ. ಹೇಗಪ್ಪ ಮನಿ ಗೋಲ್ ಇರುತ್ತಪ್ಪ ಅಂದರೆ, ನಾನು ರಿಚ್ ಆಗಬೇಕು. ಹೆಂಗಿರುತ್ತೆ ಗೋಲು? ನಾನು ರಿಚ್ ಆಗಬೇಕು, ಸಾಹುಕಾರ ಆಗಬೇಕು. ಈಗ ರಿಚ್ ಅನ್ನೋ ಪದಕ್ಕೆ ಎಲ್ಲಾದರೂ ಎಕ್ಸಾಕ್ಟ್ ಮೀನಿಂಗ್ ಇದೆಯಾ? ನನ್ನ ಹತ್ರ ತುಂಬ ದುಡ್ಡು ಬರಬೇಕು, ಜಾಸ್ತಿ ದುಡ್ಡು ಬರಬೇಕು. ಜಾಸ್ತಿ ಅನ್ನೋದಕ್ಕೆ ಪದಕ್ಕೆ ಮೀನಿಂಗ್ ಇದೆಯಾ? ಸರ್ ನಾನು ತುಂಬ ದುಡಿಬೇಕು ಸರ್, ಜಾಸ್ತಿ ದುಡಿಬೇಕು, ಜಾಸ್ತಿ ದುಡ್ಡು ಬರಬೇಕು. ಈ ಥರ ತುಂಬ ಜನ ಯೋಚನೆ ಮಾಡ್ತಾರೆ ಅಥವಾ ಅಂದ್ಕೊಳ್ತಾರೆ, ವಿಚ್ ಈಸ್ ನಾಟ್ ಕ್ಲಿಯರ್ ಗೋಲ್. ಸ್ನೇಹಿತರೆ, ಯೂನಿವರ್ಸ್ ಅಥವಾ ನೀವು ಭಗವಂತ ಅಂತ ಹೇಳಿ, ದೇವರು ಅಂತ ಹೇಳಿ, ಅಥವಾ ಯೂನಿವರ್ಸ್ ಅಂತಲೂ ಕರೆಯೋಣ, ಯೂನಿವರ್ಸ್ಗೆ ಕ್ಲಾರಿಟಿ ಬೇಕು, ಕ್ಲಿಯರ್ ನಂಬರ್ಸ್ ಬೇಕು, ಎಕ್ಸಾಕ್ಟ್ ಫಿಗರ್ಸ್ ಬೇಕು. ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಲೆಟ್ಸ್ ಸೇ ನೀವು ಯಾರ ಹತ್ರನೂ ಹೋಗ್ತೀರಾ, ಅವರು ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ನಿಮಗೆ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಲೆಟ್ಸ್ ಸೇ ನನ್ನ ಹತ್ರನೇ ಬಂದ್ರಿ ಅಥವಾ ತಾತನ ಹತ್ರ ಹೋದ್ರಿ, ದುಡ್ಡು ಕೊಡೋಕೆ ರೆಡಿ ಇದ್ದಾರೆ. ಹೋಗ್ತೀರಾ, ತಾತ ದುಡ್ಡು ಕೊಡಿ. ಎಷ್ಟು ಕೊಡಬೇಕಪ್ಪ? ದುಡ್ಡು ಕೊಡಿ. ಎಷ್ಟು ಕೊಡಬೇಕು? ಅರೆ ದುಡ್ಡು ಕೊಡಿ, ನೀವು ಜಾಸ್ತಿ ಕೊಡಿ, ಜಾಸ್ತಿ ಕೊಡಿ. ಅದೇ ಜಾಸ್ತಿ ಎಷ್ಟು ಕೊಡಬೇಕು? ಇಲ್ಲ ನಂಗೆ ಜಾಸ್ತಿ ಕೊಡಿ, ಜಾಸ್ತಿ ಕೊಡಿ. ಕೊಡೋಕ್ಕಾಗತ್ತಾ ಅವರು? ಆಗಲ್ಲ. ಯಾಕೆ? ಕ್ಲಿಯರ್ ಇಲ್ಲ. ನೀವು ಜಾಸ್ತಿ ಅಂದ ತಕ್ಷಣ ಅವ್ರಿಗೆ ಎಷ್ಟು ಕೊಡಬೇಕು ಅಂತ ಗೊತ್ತಾಗಲ್ಲ. ಇಸ್ಂಟ್ ಇಟ್? ಸೇಮ್ ವೇ ಯೂನಿವರ್ಸ್ ಕೂಡ, ದೇವರು ಕೂಡ ಸೇಮ್ ವೇ, ಯೂನಿವರ್ಸ್ ಕೂಡ ದೇವರು ಕೂಡ. ನೀವು ದೇವರೇ ನನಗೆ ಜಾಸ್ತಿ ದುಡ್ಡು ಬರಬೇಕು, ದೇವರೇ ನನಗೆ ಜಾಸ್ತಿ ದುಡ್ಡು ಬರೋಂಗಾಗಲಿ, ನಂಗೆ ಜಾಸ್ತಿ ಕ್ಲೈಂಟ್ ಸಿಗಲಿ, ಜಾಸ್ತಿ ಪ್ರಾಫಿಟ್ ಆಗಲಿ, ಜಾಸ್ತಿ ಅನ್ನೋ ಪದಕ್ಕೆ ಎಕ್ಸಾಕ್ಟ್ ಮೀನಿಂಗ್ ಇಲ್ಲ. ಸೊ ಗಾಡ್ ಕ್ಯಾನ್ ಗಿವ್ ಯು ಅಂದರೆ ದೇವ್ರು ಅಂದ್ಕೊಳ್ತಾ ಇರ್ತಾರೆ ಮೇಲ್ಗಡೆಯಿಂದ, ಯೂನಿವರ್ಸ್ ದಡ್ಡ ಎಷ್ಟು ಬೇಕು ಹೇಳು, ಎಷ್ಟು ಬೇಕು ಹೇಳು ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಬಿ ಕ್ಲಿಯರ್, ಸ್ಪೆಸಿಫಿಕ್ ನಂಬರ್ ಕೊಡಿ. ಈಗ ರೈಟ್ ನಾವು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ರೈಟ್ ನಾವು ನಿಮಗೆ ಅರ್ನಿಂಗ್ಸು 40,000 ಇದೆಯಾ? ಬಿ ಕ್ಲಿಯರ್, 60,000 ಬೇಕು, 70,000 ಬೇಕು ತಿಂಗಳಿಗೆ. ಅಥವಾ ನಿಮ್ಮ ದುಡಿಮೆ 80,000 ಇದೆಯಾ? ನನಗೆ 2 lakhs ಬೇಕು. ಆರ್ ಮೇ ಬಿ ನಿಮ್ಮ ಅರ್ನಿಂಗ್ಸ್ 1 lakh, 1.25 ಲಕ್ಷ ಇದೆಯಾ? ಬಿ ಕ್ಲಿಯರ್, ತಿಂಗಳಿಗೆ 3 ಲಕ್ಷ ಅರ್ನ್ ಮಾಡಬೇಕು. ಬಿ ವೆರಿ ಕ್ಲಿಯರ್, ವೆರಿ ಸ್ಪೆಸಿಫಿಕ್. ಕ್ಲಾರಿಟಿ ಈಸ್ ಪವರ್. ಬರ್ಕೊಳ್ಳಿ, ಕ್ಲಾರಿಟಿ ಈಸ್ ಪವರ್. ದೇವರಿಗೆ, ಯೂನಿವರ್ಸ್ಗೆ ನಾವು ಕೇಳಬೇಕಾದ್ರೆ ಕ್ಲಾರಿಟಿಯಿಂದ ಕೇಳಬೇಕು. ರಿಚ್ ಅಂದಾಗ ಅದು ಕ್ಲಾರಿಟಿ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ರಿಚ್ ಅಂದಾಗ ಕ್ಲಾರಿಟಿ ಇರೋದಿಲ್ಲ. 10 ಕೋಟಿ ಒಡೆಯ ಆಗಬೇಕು ನಾನು. ಏನು? 10 ಕೋಟಿ ಬರ್ಕೋಬೇಕು ಇರುತ್ತೆ, ನೀವು ಬರ್ಕೋಬೇಕು. 10 crores ನನ್ನ ಅಕೌಂಟಲ್ಲಿ 10 ಕೋಟಿ ಇರುತ್ತೆ, ಈ ರೀತಿ ಬರ್ಕೋಬೇಕು ನೀವು. ಕ್ಲಾರಿಟಿ ಬೇಕು, ರೈಟ್? ಸೊ ಟೈಪ್ ಮಾಡಿ ಹಾಗಿದ್ರೆ ಕ್ಲಾರಿಟಿ ಅಂತ ಹೇಳಿ. ಕ್ಲಿಯರ್ ಗೋಲ್, ಕ್ಲಿಯರ್ ಗೋಲ್, CG ಟೈಪ್ ಮಾಡಿ. CG. ಎಷ್ಟು ಜನ ಇವತ್ತಿಂದ ಕ್ಲಿಯರ್ ಗೋಲ್ ಸೆಟ್ ಮಾಡ್ಕೊಳ್ತೀರಾ? ಚಿಕ್ಕದಾಗೇ ಇರ್ಬೋದು ಗೋಲು, ಬಟ್ ಗೋಲ್ನ ಕ್ಲಿಯರಾಗಿ ಸೆಟ್ ಮಾಡ್ಕೊಳ್ಳಿ. ನನಗೆ 50,000 ತಿಂಗಳಿಗೆ ಅರ್ನಿಂಗ್ಸ್ ಆಗುತ್ತೆ, ಮಾಡ್ತೀನಿ. 1 lakh ಅರ್ನಿಂಗ್ಸ್ ಮಾಡ್ತೀನಿ, 2 ಲಕ್ಷ ಅರ್ನ್. ಬಿ ಕ್ಲಿಯರ್ ಇನ್ ಯೋರ್ ಗೋಲ್. ಕ್ಲಾರಿಟಿ ಈಸ್ ಪವರ್. ನೆಕ್ಸ್ಟ್ ಬರ್ಕೊಳ್ಳಿ ಸ್ನೇಹಿತರೆ, ಚೆಕ್ ಮಾಡಿ. 4ನೇ ಬ್ಲಾಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಸರೌಂಡಿಂಗ್. ಹಣ ಬರ್ದಿರೋದಕ್ಕೆ ಮುಖ್ಯವಾದ ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತಲಿನ ವಾತಾವರಣ. ಇದು ನಿಮ್ಮ ಹಣಕಾಸಿನ ತಡೆ ಆಗಿರುತ್ತೆ, ಬ್ಲಾಕೇಜ್ ಆಗಿರುತ್ತೆ.
ಫಾರ್ ಎಕ್ಸಾಂಪಲ್, ಎಂಥವ್ರನ್ನ ಮೀಟ್ ಮಾಡ್ತೀರಾ, ಎಂಥವ್ರ ಸಹವಾಸ ಮಾಡಿದ್ದೀರಾ, ಎಂಥವ್ರ ಸರ್ಕಲ್ ಇದೆ ನಿಮ್ಮದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ನೀವು ರೆಗ್ಯುಲರಾಗಿ ಯಾರ ಜೊತೆ ಡಿಸ್ಕಸ್ ಮಾಡ್ತೀರಾ, ಕಾಫಿ ಟೀ ಕುಡಿಯೋಕ್ಕೆ ಹೋದಾಗ, ಹರಟೆ ಹೊಡಿಯೋಕ್ಕೆ ಹೋದಾಗ, ಮೀಟ್ ಮಾಡೋಕ್ಕೆ ಹೋದಾಗ, ಜನರಲ್ ಆಗಿ ನೀವು ಯಾರ ಜೊತೆ ಸೇರ್ತೀರಾ, ಯಾರ ಮಾತು ಕೇಳಿಸ್ಕೊಳ್ತೀರಾ, ಥಿಂಕ್ ಮಾಡಿ ನೋಡಿ. ಟಾಪ್ ಲೆವೆಲ್ ಬಿಸ್ನೆಸ್ ಪೀಪಲ್ಗಳು, ದುಡ್ಡು ಮಾಡ್ತಿರೋರು, ರಿಚ್ ಪೀಪಲ್ಗಳ ಜೊತೆ ನೀವು ಸೇರಿದಾಗ ಅವ್ರು ಮಾತಾಡೋದೇ, ಇವತ್ತು ನಾನು ಇಷ್ಟು ಡೀಲ್ ಕ್ರ್ಯಾಕ್ ಮಾಡಿದೆ, ಇವತ್ತು ಇಷ್ಟು ಕ್ಲೈಂಟ್ ಸಿಕ್ಕಿದ್ರು, ಇಷ್ಟು ಕೋಟಿ ಟರ್ನ್ ಓವರ್ ಆಯಿತು, ಈ ಮಂತ್ ಇಷ್ಟು ಪ್ರಾಫಿಟ್ ಆಯಿತು. ಈ ರೀತಿ ಮಾತು ಕೇಳಬೇಕಾದ್ರೆ ನಿಮ್ಗೇನು ಅನಿಸುತ್ತೆ? ಒಳಗಡೆಯಿಂದ ವಾವ್, ನಾನು ಮಾಡ್ತೀನಿ, ಮಾಡಬೇಕು ಅಂತ ಉತ್ಸಾಹ ಬರುತ್ತೋ ಬರಲ್ವೋ? ಬಟ್ ನಿಮ್ಮ ಸರೌಂಡಿಂಗ್ ಏನಾದ್ರೂ ನೆಗೆಟಿವ್ ಪೀಪಲ್, ಅಯ್ಯೋ ಮಗ ಮಾರ್ಕೆಟೇ ಸರಿ ಇಲ್ಲ, ದುಡ್ಡೇ ಬರ್ತಾ ಇಲ್ಲ ಕಣೋ, ಬರೇ ಪ್ರಾಬ್ಲಮ್ಸ್ ಆಗಿಬಿಟ್ಟಿದೆ, ಫುಲ್ ಡೌನ್ ಆಗಿಬಿಟ್ಟಿದೆ, ಮಾರ್ಕೆಟೇ ಫುಲ್ ಡೌನ್ ಆಗಿಬಿಟ್ಟಿದೆ, ಬಂದವರೆಲ್ಲ ಬರೀ ಸಾಲ ಕೇಳ್ತಾರೆ, ದುಡ್ಡೇ ಬಿಚ್ಚಲ್ಲ, ಬಡ್ಡಿ ಮಕ್ಕಳು ದುಡ್ಡೇ ಬಿಚ್ಚಲ್ಲ, ಈ ಥರದ ಮಾತುಗಳೆಲ್ಲ ನೀವು ಕೇಳ್ತಾ ಇದ್ದೀರಾ. ಇಂಥವ್ರ ಸಹವಾಸ, ಇಂಥವ್ರ ಸರೌಂಡಿಂಗ್ ವ್ಯಕ್ತಿಗಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದರೆ ತಪ್ಪು ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಬ್ಲಾಕೇಜ್. ಈಗ ನಿಮ್ಮ ಟೈಮ್ ಚೆನ್ನಾಗಿರ್ಬೋದು, ದೇವರು ನಿಮಗೆ ಯೂನಿವರ್ಸ್ ಭಗವಂತ ಕೊಡೋಕ್ಕೆ ರೆಡಿ ಇರ್ಬೋದು, ಬಟ್ ನೀವೇ ಬ್ಲಾಕೇಜ್ ಮಾಡ್ಕೊಳ್ತಾ ಇರೋದು. ಏನಂತ? ನೀವು ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನೆಗೆಟಿವ್ ಮಾತಾಡೋಂಥವ್ರು ಸಂಘ ಮಾಡಿಕೊಂಡು ಅವರ ಮಾತು ತಲೆಗೆ ಹೋಗ್ಬಿಟ್ಟು, ಹೌದೇನೋ, ಮಾರ್ಕೆಟ್ ಡೌನ್ ಆಗಿರ್ಬೇಕೇನೋ, ಒಂದಿನ ಏನೋ ಸ್ಲೋ ಆಯ್ತು ಅಂದ ತಕ್ಷಣ ನಿಜ ಏನೋ, ಮೊನ್ನೆ ಹೇಳ್ತಾ ಇದ್ನಲ್ಲ ಅವನು ನಿಜ ಏನೋ ಅಂತ ಹೇಳ್ಬಿಟ್ಟು ಏನಾಯಿತು, ಆಟೋಮೆಟಿಕಲಿ ನಿಮಗೂ ಕೂಡ ಆ ಬ್ಲಾಕೇಜಿಂದ ಏನಾಗುತ್ತೆ, ನಿಮಗೂ ಹಣ ಬರೋದು ಸ್ಟಾಪ್ ಆಗಿಬಿಡ್ಬೋದು. ಚೆಕ್ ಮಾಡಿ ನೋಡಿ ಎಂಥವ್ರು ಸಹವಾಸ ಮಾಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ದೊಡ್ಡವ್ರು ಹೇಳಿರೋಂಥದ್ದು, ಓಕೆ, ನಾವು ಗುದ್ದಾಟ ಮಾಡಿದ್ರು ಗದ್ದದ ಜೊತೆ ಗುದ್ದಾಟ ಮಾಡಬೇಕು ಅಂತಂದರೆ ಪಾಸಿಟಿವ್ ಪೀಪಲ್. ನಾವು ಜಗಳ ಮಾಡ್ತೀವಿ ಅಥವಾ ಏನೇ ಮಾತಾಡ್ತೀವಿ ಅಂದ್ರೂ ರಿಚ್ ಪೀಪಲ್, ಟಾಪ್ ಲೆವೆಲ್ ಪೀಪಲ್, ಅಂಥವ್ರ ಸಹವಾಸ, ಅಂಥವ್ರ ಸಂಘ ಮಾಡಿದಾಗ ಆಟೋಮೆಟಿಕಲಿ ಇನ್ಸ್ಪಿರೇಷನ್ ಸಿಗುತ್ತೆ. ಇಸ್ಂಟ್ ಇಟ್? ಸೊ ಡಿಸಿಷನ್ ತಗೊಳ್ಳಿ. ಈ 6 ಮಂತ್ಸಲ್ಲಿ, ಜುಲೈಲಿದ್ದೀವಿ ನಾವು, ಈ 6 ಮಂತ್ಸಲ್ಲಿ ಅಟ್ಲೀಸ್ಟ್ ಒಂದು 3 ಜನ ರಿಚ್ ಪೀಪಲ್ನ ಫ್ರೆಂಡ್ಸ್ ಮಾಡ್ಕೊಳ್ತೀನಿ, ಅಥವಾ ಬಿಸ್ನೆಸ್ ಕ್ಲೈಂಟ್ಸ್ನ ಒಂದು ಕನೆಕ್ಷನ್ನ ಬಿಲ್ಡ್ ನೆಟ್ವರ್ಕಿಂಗ್ ಮಾಡ್ಕೊಳ್ತೀನಿ. ಡಿಸಿಷನ್ ತಗೊಳ್ಳಿ. ನ್ಯೂ ರಿಚ್ ಫ್ರೆಂಡ್ಸ್ ಅಥವಾ ರಿಚ್ ಬಿಸ್ನೆಸ್ ನೆಟ್ವರ್ಕಿಂಗ್ ಮಾಡ್ಕೊಳ್ತೀನಿ. ಅಂಥವ್ರ ಸಹವಾಸ, ಅಂಥವ್ರ ಸಂಘ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡುತ್ತೆ. ಎಸ್ ಆರ್ ನೋ? ಸೊ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ರಿಚ್ ನೆಟ್ವರ್ಕಿಂಗ್, RN ಅಂತ ಟೈಪ್ ಮಾಡಿ. ರಿಚ್ ಪೀಪಲ್ನ ನೆಟ್ವರ್ಕಿಂಗ್, RN. ಈ 6 ಮಂತ್ಸಲ್ಲಿ ಅಟ್ಲೀಸ್ಟ್ 3 to 5 ಅಥವಾ 10 ಪೀಪಲ್ ಆದರೂ ರಿಚ್ ಪೀಪಲ್ನ ನೆಟ್ವರ್ಕಿಂಗ್ ಬೆಳೆಸ್ಕೊಳ್ತೀನಿ. 450 ಜನ. ವಾವ್, ಸೂಪರ್, ಆಸಮ್. ನೆಕ್ಸ್ಟ್ 5ನೇ ಬ್ಲಾಕೇಜ್ ಬರ್ಕೊಳ್ಳಿ. 5ನೇ ಬ್ಲಾಕೇಜ್ ಸ್ನೇಹಿತರೆ, 5ನೇ ಬ್ಲಾಕೇಜ್ ಏನಪ್ಪ ಅಂತ ಹೇಳಿದ್ರೆ, ಎಕ್ಸಾಮಲ್ಲಿ ಬರೇ 100 ಮಾರ್ಕ್ಸ್ ಕ್ವಶನ್ ಪೇಪರು, ಸರಿನಾ, ಬರೇ 35 ಮಾರ್ಕ್ಸ್ 40 ಮಾರ್ಕ್ಸ್ಗೆ ಬರೆದ್ಬಿಟ್ಟು ನನಗೆ 60% ಬರಬೇಕು, 80% ಬರಬೇಕು, 100% ಬರಬೇಕಂದ್ರೆ ಬರುತ್ತಾ? ದೇವ್ರು ಕೊಡ್ತಾರಾ? ಸಾಧ್ಯನಾ? ಇಲ್ಲ ಅಲ್ವಾ? ನಾಟ್ ಪಾಸಿಬಲ್. ಸೊ ನನ್ನ ಒಂದು ಸ್ಕಿಲ್ ಸೆಟ್ಟು, ಕೌಶಲ್ಯತೆ, ನನ್ನಲ್ಲಿ ಒಂದು ಏನೋ ಎಫರ್ಟ್ ಹಾಕೋಂಥ ವಿಧಾನ ಇಷ್ಟೇ ಮಟ್ಟಕ್ಕಿದೆ. ನಂಗೆ ರಿಸಲ್ಟ್ ಇಷ್ಟೇ ಬರ್ತಾ ಇರೋಂಥದ್ದು. ಬಟ್ ನನ್ನ ರಿಸಲ್ಟ್ ಜಾಸ್ತಿ ಬರಬೇಕು, ದುಡ್ಡು ಜಾಸ್ತಿ ಬರಬೇಕು, ಅರ್ನಿಂಗ್ ಜಾಸ್ತಿ ಆಗಬೇಕು. ಬಟ್ ನನ್ನ ಕಲಿಕೆ ಇಷ್ಟೇ ಇದೆ, ನನ್ನ ಸ್ಕಿಲ್ ಸೆಟ್ ಇಷ್ಟೇ ಇದೆ, ನಾನೇನು ಹೊಸದು ಕಲ್ತಿಲ್ಲ, ಬಟ್ ದುಡ್ಡು ಮಾತ್ರ ಜಾಸ್ತಿ ಹೆಂಗೆ ಬರುತ್ತೆ? ಹೌ ವಿಲ್ ಇಟ್ ಕಮ್? ಥಿಂಕ್ ಮಾಡಿ. ನಾಟ್ ಪಾಸಿಬಲ್ ಅಲ್ವಾ? ನಾಟ್ ಪಾಸಿಬಲ್. ಸೊ ನಿಮ್ಮ ಸ್ಕಿಲ್ಸ್ ಬೆಳೆಸ್ಕೊಂಡಿಲ್ಲ ಅಂದರೆ ಹಣ ಕೂಡ ಬರಲ್ಲ. ಬ್ಲಾಕೇಜ್ ಅದು. ಈಗ ನಿಮ್ಮ ಸ್ಟ್ಯಾಂಡರ್ಡ್ ಇಷ್ಟೇ ಇದೆ, ನಿಮ್ಮ ಮಾತುಗಾರಿಕೆ, ನಿಮ್ಮ ಬಿಸ್ನೆಸ್ ಸ್ಕಿಲ್ಸು, ಟ್ಯಾಲೆಂಟು, ಅಥವಾ ಕಂಪ್ಯೂಟರ್ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು. ಥಿಂಕ್ ಮಾಡಿ ನೋಡಿ. ಕಮ್ಯುನಿಕೇಷನ್ ಇಸ್ ಅ ಟೂಲ್. ಎಷ್ಟು ಜನ ಎಷ್ಟು ಟೈಮ್ ನಿಮಗೆ ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಬಿಸ್ನೆಸ್ ಪೀಪಲ್ ಹತ್ರ ಮಾತಾಡೋಕ್ಕಾಗಲ್ಲ, ಹೊಸಬ್ರ ಹತ್ರ ಮಾತಾಡೋಕ್ಕಾಗಲ್ಲ ಅಂತ ಎಷ್ಟು ಟೈಮಿಂದ ಅಂದ್ಕೊಂಡು ಹಾಗೆ ಕೂತ್ಕೊಳ್ತೀರಾ? ಯೋಚನೆ ಮಾಡಿ. AI ಬರಲ್ಲ, ಸೋಷಿಯಲ್ ಮೀಡಿಯಾ ಬರಲ್ಲ ಅಂತ ಎಷ್ಟು ದಿನ ಅಂತ ಕೂತ್ಕೊಳ್ತೀರಾ? ಇಟ್ಸ್ ಅ ಟೈಮ್. ಯೋಚನೆ ಮಾಡಿ ನೋಡಿ. ಈ 6 ಮಂತ್ಸಲ್ಲಿ ಏನು ಕಲ್ತ್ರಿ ಹೇಳಿ?
ಈ 6 ಮಂತ್ಸಲ್ಲಿ ಏನು ಕಲ್ತಿದ್ದೀರಾ ಯೋಚನೆ ಮಾಡಿ ನೋಡಿ. ಈ ಫ್ಯೂ ಪೀಪಲ್ ಮೇ ಸೇ ನಾನು ನ್ಯೂಮರಾಲಜಿ ಕಲಿತೆ ಸರ್, ನಾನು ಪೆಂಡುಲಮ್ ಡೌಸಿಂಗ್ ಕಲಿತೆ ಸರ್. ವೆರಿ ಗುಡ್, ಐ ಅಪ್ರಿಷಿಯೇಟ್. ಸೊ ನಿಮ್ಮ ಲರ್ನಿಂಗ್ ಸ್ಕಿಲ್ಸ್ನ ಬೆಳೆಸ್ಕೊಳ್ಳೋವಂಥದ್ದು, ಲರ್ನಿಂಗ್ ಮಾಡೋಂಥದ್ದು, ನಿಮ್ಮ ಏನೋ ಟ್ಯಾಲೆಂಟ್ನ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು, ದ್ಯಾಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಸೆಟ್ ಆಗುತ್ತೆ. ಬಿಕಾಸ್ ಅದು ನಿಮಗೆ ಮನಿ ಕೊಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, AI ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಆರ್ ಇಟ್ ಕ್ಯಾನ್ ಬಿ ಬಿಸ್ನೆಸ್ನ ಸಮ್ ಸ್ಕಿಲ್ಸು, ಬಿಸ್ನೆಸ್ನ ಸೆಮಿನಾರು, ನೆಟ್ವರ್ಕಿಂಗು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಅಥವಾ ನಿಮ್ಮ ಜಾಬ್ ರಿಲೇಟೆಡ್ ಏನಾದರೂ ಹೊಸದು ಕಲ್ತ್ರಾ, ಏನಾದರೂ ಕೋರ್ಸ್ ಮಾಡಿದ್ರಾ, ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡ್ರಾ, ಸೊ ದಟ್ ನಿಮ್ಮ ಆಫೀಸಲ್ಲಿ ನಿಮ್ಮ ಜಾಬಲ್ಲಿ ನಿಮಗೆ ಪ್ರಮೋಷನ್ ಆಗಬೇಕಾ? ಹೆಂಗಾಗತ್ತೆ? ನಾನು ಕಲ್ತಿರೋದಿಷ್ಟೇ, ಬಟ್ ನಂಗೆ ಜಾಸ್ತಿ ದುಡ್ಡು ಬರಬೇಕು, ಹೆಂಗೆ ಬರುತ್ತೆ ಹೇಳಿ? ದೇವರು ಕೂಡ ಹೆಂಗೆ ಕೊಡೋಕ್ಕಾಗತ್ತೆ? ಇಂಪ್ರೂವ್ ಯುವರ್ ಸ್ಕಿಲ್ಸ್, ಇಂಪ್ರೂವ್ ಯುವರ್ ನಾಲೆಜ್, ಇಂಪ್ರೂವ್ ಯುವರ್ ಟ್ಯಾಲೆಂಟ್, ಆಟೋಮೆಟಿಕಲಿ ದುಡ್ಡು ಬರುತ್ತೆ. ಇಸ್ಂಟ್ ಇಟ್? ಟೈಪ್ ಮಾಡಿ ಸ್ಕಿಲ್ಸ್ ಇಂಪ್ರೂವ್ಮೆಂಟ್, SI ಅಂತ ಟೈಪ್ ಮಾಡಿ, ಸ್ಕಿಲ್ಸ್ ಇಂಪ್ರೂವ್ಮೆಂಟ್. ಡಿಸಿಷನ್ ತಗೊಳ್ಳಿ, ಈ 6 ಮಂತ್ಸಲ್ಲಿ ಹೊಸದಾಗಿ ಏನಾದರೂ 3 ಕಲಿತೀನಿ, 3 ವಿಚಾರಗಳನ್ನು, ಸ್ಕಿಲ್ಸನ್ನು ಬೆಳೆಸ್ಕೊಳ್ತೀನಿ. ಅದು ಡ್ರೈವಿಂಗ್ ಇರ್ಬೋದು, ಇಂಗ್ಲೀಷ್ ಮಾತಾಡೋದಿರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಎನಿಥಿಂಗ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸ್ಕಿಲ್ಸ್ ಇಂಪ್ರೂವ್ಮೆಂಟ್, SI ಅಂತ ಟೈಪ್ ಮಾಡಿ, SI. ಹಾಗೆ 6ನೇ ಬ್ಲಾಕೇಜ್ ಬರ್ಕೊಳ್ಳಿ. 6ನೇ ಬ್ಲಾಕೇಜ್, ತುಂಬ ಜನ ಮಾಡೋಂಥ ಮಿಸ್ಟೇಕ್, ಅವಕಾಶ ಬಂದಾಗ ಭಯ ಪಡೋದು. ನೀವು ಮಾಡಿರ್ತೀರಾ, ಚೆಕ್ ಮಾಡಿ ನೋಡಿ. ಮೇ ಬಿ ಇವಾಗಿಲ್ಲ, ಮೊದಲಿರ್ಬೋದು, ಅಥವಾ ಈಗಲೂ ಕೂಡ ಇರ್ಬೋದು, ರೀಸೆಂಟ್ಲಿ ಕೂಡ ಇರ್ಬೋದು. ಹಣ ಬಂದಾಗ ಅವಕಾಶ ಬಂದಾಗ ಭಯ ಪಡೋಂಥದ್ದು. ಅಂದರೆ ಅರ್ಥ, ದೇರ್ ಇಸ್ ಅ ಅಪರ್ಚುನಿಟಿ. ಏನಂತ? ಬಿಸ್ನೆಸ್ ಮಾಡಲಿಕ್ಕೆ, ಪಾರ್ಟ್ನರ್ಶಿಪ್ಗೆ, ಏನೋ ಒಂದು ಹೊಸದಕ್ಕೆ ಕೈ ಹಾಕಲಿಕ್ಕೆ, ಅಥವಾ ವಿಡಿಯೋ ಮಾಡಲಿಕ್ಕೆ, ಲೈವ್ಗೆ ಬರಲಿಕ್ಕೆ, ಸ್ಟೇಜ್ ಮೇಲೆ ಬರಲಿಕ್ಕೆ, 4 ಜನದ ಮುಂದೆ, 100 ಜನದ ಮುಂದೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಜಾಬ್ ಬಗ್ಗೆ, ಅಥವಾ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಪ್ರೆಸೆಂಟ್ ಮಾಡಲಿಕ್ಕೆ ಭಯ ಪಡೋಂಥದ್ದು. ಯು ನೋ ದಟ್ ಅದು ಮಾಡಿದ್ರೆ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಗ್ರೋತ್ ಆಗುತ್ತೆ ಅಂತೇಳಿ, ಬಟ್ ಸ್ಟಿಲ್ ಭಯದಿಂದ ಹಿಂದೇಟ್ ಹಾಕೋಂಥದ್ದು, ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲದೆ ಇರೋಂಥದ್ದು, ಇದು ಕೂಡ ಒಂದು ಬ್ಲಾಕೇಜ್ ಆಗುತ್ತೆ. ಚೆಕ್ ಮಾಡಿ ನೋಡಿ. ಎಷ್ಟು ಜನ ಅವಕಾಶ ಬಂದಾಗ ಹಿಂದೇಟ್ ಹಾಕಿದ್ದೀರಾ? ಒಂದು ಸ್ವಲ್ಪ ಮನ್ಸು ಮಾಡಿದರೆ, ಧೈರ್ಯ ಮಾಡಿದರೆ, ಮೇ ಬಿ ಆಪರ್ಚುನಿಟಿ ನಿಮ್ಗೆಲ್ಲೋ ತೊಗೊಂಡು ಹೋಗ್ಬೋದಾಗಿತ್ತು. ಯೋಚನೆ ಮಾಡಿ ನೋಡಿ ಅಲ್ವಾ? ಸೊ ನೆಕ್ಸ್ಟ್ ಟೈಮಿಂದ ನೀವು ಮಾಡಬೇಕಾಗಿರೋಂಥದ್ದು ಏನಪ್ಪ ಅಂದರೆ, ಗ್ರ್ಯಾಬ್ ದ ಆಪರ್ಚುನಿಟಿ. ಅವಕಾಶ ಬಂದಾಗ 2 ಕೈಯಿಂದ ಬಾಚ್ಕೋಬೇಕು. ಬಿಕಾಸ್ ದೇವ್ರು ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಏನು ಗೊತ್ತಾ? ಅವಕಾಶಗಳು. ನಿಮ್ಮ ಪ್ರಾರ್ಥನೆಗೆ ಉತ್ತರ ಅವಕಾಶಗಳು. ಅವಕಾಶ ಬಂದಾಗ ಬಾಚ್ಕೋಬೇಕು. ಅವನೇ ಜಾಣ, ಅವನೇ ಬುದ್ಧಿವಂತ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ರೈಟ್? ಸೊ ಗ್ರ್ಯಾಬ್ ದ ಆಪರ್ಚುನಿಟಿ. ಟೈಪ್ ಮಾಡಿ GO, ಗ್ರ್ಯಾಬ್ ದ ಆಪರ್ಚುನಿಟಿ. ಗ್ರ್ಯಾಬ್ ದ ಆಪರ್ಚುನಿಟಿ, GO ಅಂತ ಟೈಪ್ ಮಾಡಿ. GO, ಗ್ರ್ಯಾಬ್ ದ ಆಪರ್ಚುನಿಟಿ. ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್, 7ನೇ ಬ್ಲಾಕೇಜ್ ಯಾವುದದು? ಕೃತಜ್ಞತೆ ಇಲ್ಲದೆ ಇರೋಂಥದ್ದು. ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಇಲ್ಲದೆ ಇರೋಂಥದ್ದು. ನೋಡಿ, ಮನಿನ ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ಈಗ ನಿಮ್ಮ ಸುತ್ತಮುತ್ತ ಇರೋಂಥ ವ್ಯಕ್ತಿಗಳು ಆರ್ ಪ್ರಾಣಿಗಳು ಪ್ರೀತಿ ಕೊಟ್ಟಾಗ ಏನು ಮಾಡುತ್ತೆ? ಅದು ಪ್ರೀತಿ ಕೊಡುತ್ತೆ. ಕರೆಕ್ಟಾ? ಸೊ ನೀವು ಯಾರಿಗೆ ಪ್ರೀತಿ ತೋರಿಸ್ತೀರಾ, ಪ್ರೀತಿ ಕೊಡ್ತೀರಾ, ಅವರು ವಾಪಸ್ ಪ್ರೀತಿ ಕೊಡ್ತಾರೆ. ಬಟ್ ನೀವು ಅವ್ರಿಗೆ ಬೈಕೊಂಡು ನೆಗೆಟಿವ್ ಮಾತಾಡ್ಕೊಂಡಿದ್ರೆ ಅವ್ರು ನಿಮಗೆ ಅದೇ ಥರ ಪ್ರೀತಿ ಕೊಡ್ತಾರಾ ಅಥವಾ ನೆಗೆಟಿವ್ ಮಾಡ್ತಾರಾ? ಥಿಂಕ್ ಮಾಡಿ ನೋಡಿ. ಸೇಮ್ ವೇ ಹಣ ಕೂಡ, ಮನಿ ಈಸ್ ಅನ್ ಎನರ್ಜಿ. ಸೊ ಹಣಕ್ಕೆ ನೀವು ಕೃತಜ್ಞತೆ ಕೊಡ್ತೀರಾ ಅಥವಾ ನೆಗೆಟಿವ್ ಎನರ್ಜಿ ಕೊಡ್ತಾ ಇದ್ದೀರಾ? ಯೋಚನೆ ಮಾಡಿ. ಬೈಕೊಳ್ತಾ ಇದ್ದೀರಾ, ಅಯ್ಯೋ ದುಡ್ಡೇ ಬರ್ತಾ ಇಲ್ಲ, ಎಷ್ಟೇ ಮಾಡಿದ್ರು ದುಡ್ಡು ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ, ಬರ್ತಾ ಇಲ್ಲ, ನೆಗೆಟಿವ್ ಫೀಲಿಂಗ್ಸ್ನ ಕೊಡ್ತಾ ಇದ್ದೀರಾ ಅಂದರೆ ಮನಿ ಕೂಡ ನಿಮ್ಮಿಂದ ದೂರ ಹೋಗುತ್ತೆ. ಇದು ಒಂದು ಬ್ಲಾಕೇಜ್ ಇದು. ಸೊ ನೀವು ಮಾಡಬೇಕಾಗಿರೋಂಥದ್ದು ಹಣಕ್ಕೆ ಕೃತಜ್ಞತೆ. ರೈಟ್ ನಾವು ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ನಿಮ್ಮ ಪಾಕೆಟಲ್ಲಿ ಎಷ್ಟೇ ದುಡ್ಡು ಇರ್ಬೋದು, ಅರ್ನಿಂಗ್ಸ್ ಎಷ್ಟೇ ಇರ್ಬೋದು, ಎಷ್ಟೇ ದುಡ್ಡು ಗಳಿಸ್ತಾ ಇರ್ಬೋದು ನೀವು, ಬಟ್ ಬರ್ತಾ ಇರೋ ದುಡ್ಡಿಗೆ ಫಸ್ಟ್ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ. ಬಿಗ್ಗೆಸ್ಟ್ ಸೀಕ್ರೆಟ್ ಇದು. ಥ್ಯಾಂಕ್ ಯು ಮನಿ. ಅದು 10,000ನೇ ಇರಲಿ, ನಿಮ್ಮ ಹತ್ರ 100 ರೂಪಾಯಿ ಇರಲಿ,
ಅಥವಾ 40,000 50,000 ದುಡಿತಾ ಇರಲಿ, ಬರ್ತಾ ಇರೋ ದುಡ್ಡಿಗೆ ಫಸ್ಟು ಥ್ಯಾಂಕ್ ಯು ಹೇಳೋಂಥದ್ದು. ಬಿಕಾಸ್ ಮನಿ ಅಟ್ರಾಕ್ಷನ್ ಶುರು ಆಗದೆ ಗ್ರ್ಯಾಟಿಟ್ಯೂಡ್ ಒಂದಿಗೆ. ಮನಿ ಅಟ್ರಾಕ್ಷನ್ ಶುರು ಆಗದೆ ಗ್ರ್ಯಾಟಿಟ್ಯೂಡ್ ಒಂದಿಗೆ. ಅರ್ಥ ಆಗ್ತಾ ಇದೆಯಾ? ಸೊ ಸ್ನೇಹಿತರೆ, ಏನು ಮಾಡಬೇಕು? ಯು ಹ್ಯಾವ್ ಟು ಟೇಕ್ ಅ ನೋಟ್. ಕೈಯಲ್ಲಿ ನೋಟನ್ನ ತಗೋಬೇಕು. ಓಕೆ, ಇನ್ಫ್ಯಾಕ್ಟ್ ಐ ಶೋ ಯು. ಸೊ ಈ ರೀತಿ ನೋಟ್ ತೊಗೊಳ್ತೀರಾ, ಎನಿ ಡಿನಾಮಿನೇಷನ್, 500, 200, 100. ಸೊ ಮನಿಗೆ ಎವ್ರಿ ಡೇ ಗ್ರ್ಯಾಟಿಟ್ಯೂಡ್ ಕೊಡ್ತೀರಾ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಸೊ ಬಂದಿರೋಂಥ ದುಡ್ಡಿಗೆ ಹಣಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀರಾ, ಕೃತಜ್ಞತೆನ ಅನಿಸ್ತಾ. ಬಿಕಾಸ್ ಈ ದುಡ್ಡಿನ ನಿಮಗೆ ಊಟ ಸಿಗ್ತಾ ಇದೆ, ಬಟ್ಟೆ ಸಿಗ್ತಾ ಇದೆ, ಇರ್ಲಿಕ್ಕೆ ಜಾಗ ಸಿಗ್ತಾ ಇದೆ, ಒಂದಲ್ಲ ಒಂದು ರೀತಿ ದುಡ್ಡು ಸಹಾಯ ಆಗ್ತಾ ಇದೆ ನಿಮಗೆ. ಫಸ್ಟ್ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ, ಎವ್ರಿ ಡೇ ಮನಿಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ. ಅರ್ಥ ಆಗ್ತಾ ಇದೆಯಾ? MG ಅಂತ ಟೈಪ್ ಮಾಡಿ, ಮನಿ ಗ್ರ್ಯಾಟಿಟ್ಯೂಡ್ ಟೈಪ್ ಮಾಡಿ. MG, ಮನಿ ಗ್ರ್ಯಾಟಿಟ್ಯೂಡ್ ಟೈಪ್ ಮಾಡಿ. MG, ಮನಿ ಗ್ರ್ಯಾಟಿಟ್ಯೂಡ್. ರೈಟ್. ಸೊ ಲಾಸ್ಟ್ 5 minutes ವಿಲ್ ಎಂಡ್. 5 ನಿಮಿಷದಲ್ಲಿ ಎಂಡ್ ಮಾಡೋಣ. ಕ್ವಿಕ್ಕಾಗಿ ರೀಕ್ಯಾಪ್ ಮಾಡ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ರೀಕ್ಯಾಪ್ ಮಾಡ್ತೀನಿ ನಾನು. ಮೊದಲನೇ ಬ್ಲಾಕೇಜ್ ಹಣದ ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗಿರೋಂಥದ್ದು. ಅದಕ್ಕೆ ಏನು ಮಾಡ್ತೀರಾ? ಪಾಸಿಟಿವ್ ಅಫರ್ಮೇಷನ್ನ ಹೇಳ್ಕೊಳ್ತೀರಾ ರೆಗ್ಯುಲರ್ ಆಗಿ. ಬೆಳಗ್ಗೆ ರಾತ್ರಿ ಹಣಕ್ಕೆ ಮನಿ ಪ್ರೋಗ್ರಾಮಿಂಗ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಮನಿ ಅಫರ್ಮೇಷನ್ನ ಹೇಳ್ಕೊಳ್ತೀರಾ. ಎರಡನೇದು, ಕೂಡಲೇ ಬಂದಾಗ ಖರ್ಚು ಮಾಡೋಂಥದ್ದು. ಹಣ ಬಂದ ಕೂಡಲೇ ಖರ್ಚು ಮಾಡೋಂಥದ್ದು. ಸೊ ಸೇವಿಂಗ್ಸ್ ಮಾಡ್ತೀರಾ. ಎವ್ರಿ ಮಂತ್ ಬಂದ ತಕ್ಷಣ ದುಡ್ಡು 5%, 10% ಅಥವಾ ಆಗುತ್ತಂದ್ರೆ 15-20% ನಂದಲ್ಲ ಅಂತ ತೆಗೆದಿಟ್ಬಿಡಿ. ಸೇವಿಂಗ್ಸ್ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ, ಆಮೇಲೆ ಖರ್ಚು ಮಾಡಿ. ಮೂರನೇದು, ಗುರಿ ಇಲ್ಲದೆ ಇರೋಂಥದ್ದು, ನೋ ಕ್ಲಾರಿಟಿ. ಮನಿ ಬಗ್ಗೆ ಕ್ಲಾರಿಟಿ ಇರದಿಲ್ಲದೆ ಇರೋದು. ಸೊ ಬಿ ಕ್ಲಿಯರ್. ಇಷ್ಟೇ ಬೇಕು ನನಗೆ ಅರ್ನಿಂಗ್ಸ್, ಇಷ್ಟೇ ಆಗುತ್ತೆ, ಇಷ್ಟೇ ದುಡಿಮೆ ಆಗಬೇಕು, ಪ್ರಮೋಷನ್ ಇಷ್ಟೇ, ಇನ್ಕ್ರಿಮೆಂಟ್ ಇಷ್ಟ ಆಗಬೇಕು. ಬಿ ಕ್ಲಿಯರ್ ಇನ್ ಯುವರ್ ಗೋಲ್. ಯೂನಿವರ್ಸ್ಗೆ ಕ್ಲಾರಿಟಿಯಿಂದ ಕೇಳಿ. ನೆಕ್ಸ್ಟ್, ಎಂಥವ್ರು ಸಹವಾಸ, ಎಂಥವ್ರು ಸೇರ್ತಾ ಇದ್ದಾರೆ, ಎಂಥವ್ರ ಮಾತು ಕೇಳಿಸ್ಕೊಳ್ತಾ ಇದ್ದೀರಾ, ಎಂಥವರ ಒಂದು ಕನೆಕ್ಷನ್ ಇಟ್ಕೊಂಡಿದ್ದೀರಾ ನೋಡಿ ಲೈಫಲ್ಲಿ. ಸೊ ನೆಗೆಟಿವ್ ಪೀಪಲ್ನ ದೂರ ಮಾಡಿ, ಹೊಸ ನೆಟ್ವರ್ಕಿಂಗ್ನ ಬೆಳೆಸ್ಕೊಳ್ಳಿ. ಈ 6 monthsಲ್ಲಿ ಅಟ್ಲೀಸ್ಟ್ 3 to 5 ರಿಚ್ ಪೀಪಲ್, ರಿಚ್ ಬಿಸ್ನೆಸ್ ಪೀಪಲ್ನ ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದು. ನಿಮ್ಮ ಸ್ಕಿಲ್ಸ್, ಟ್ಯಾಲೆಂಟ್, ನಾಲೆಜ್ ಇಂಪ್ರೂವ್ ಆಗಿಲ್ಲ ಅಂದರೆ ನಿಂತ ನೀರು ಕೊಳ್ತೋಗುತ್ತೆ. ಸೊ 6 monthsಲ್ಲಿ ಏನಾದರೂ 3 ವಿಚಾರಗಳನ್ನ ಹೊಸದಾಗಿ ಕಲಿತೀರಾ, ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ನ ಮಾಡ್ಕೊಳ್ತೀರಾ. ಅವಕಾಶ ಬಂದಾಗ ಗ್ರ್ಯಾಬ್ ಮಾಡ್ಕೊಳ್ದಿರೋಂಥದ್ದು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಯಾವಾಗಲೇ ಅವಕಾಶ ಬಂದರೂ ಎರಡೂ ಕೈಯಲ್ಲಿ ಬಾಚ್ಕೊಳ್ತೀರಾ, ಉಪಯೋಗಿಸ್ಕೊಳ್ತೀರಾ, ರಿಸ್ಕ್ ತೊಗೊಳ್ಳೋ ಕಡೆ ಇರ್ತೀರಾ. ಬಿಕಾಸ್ ಫೇಲ್ ಆದರೂ ಕೂಡ ನಿಮಗೊಂದು ಅನುಭವ ಆಗುತ್ತೆ, ಅದು ಪಾಠ ಕಲಿತೀರಾ. ಬಟ್ ವಿನ್ ಆಗಿಬಿಟ್ರಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀರಾ. ಆ್ಯಂಡ್ ಕೊನೆಯದಾಗಿ ಕೃತಜ್ಞತೆ. ಇರೋ ದುಡ್ಡಿಗೆ ಫಸ್ಟ್ ಕೃತಜ್ಞತೆ ಸಲ್ಲಿಸಿ. ಇಲ್ಲದೇ ಇರೋದ್ರ ಬಗ್ಗೆ ಆಗ್ತಾ ಇಲ್ಲ, ಬರ್ತಾ ಇಲ್ಲ ಅನ್ನೋದಕ್ಕಿಂತ ಫಸ್ಟ್ ಇರೋದಕ್ಕೆ ಕೃತಜ್ಞತೆ ಸಲ್ಲಿಸಿ. ದುಡ್ಡು ಆಟೋಮೆಟಿಕಲಿ ಬರೋಕ್ಕೆ ಶುರು ಆಗುತ್ತೆ. ಡನ್. ಈ 7 ಬ್ಲಾಕೇಜಸ್ಸಲ್ಲಿ ಯಾವ್ಯಾವುದು ಮಿಸ್ಟೇಕ್ಸ್ ನೀವು ಮಾಡ್ತಿದ್ರೆ ಆ್ಯಂಡ್ ಇನ್ನು ಮುಂದೆ ಯಾವ್ಯಾವುದನ್ನು ಸರಿಪಡಿಸ್ಕೊಳ್ತೀರಾ, ಇದನ್ನೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕ್ವಿಕ್ಕಾಗಿ. ಅಥವಾ 7ಕ್ಕೆ 7ನೂ ಸರಿಪಡಿಸ್ಕೊಳ್ತೀರಾ, 7 ಮಿಸ್ಟೇಕ್ ಆಗ್ತಿತ್ತಾ, ಬ್ಲಾಕೇಜ್ ಇತ್ತಾ, ಅಥವಾ 7ರಲ್ಲಿ 1ನೇ ಪಾಯಿಂಟು, 4ನೇ ಪಾಯಿಂಟು, 5ನೇ ಪಾಯಿಂಟು ಯಾವ್ದು ನಿಮಗೆ ಇಂಪಾರ್ಟೆಂಟ್ ಅನ್ನಿಸ್ತು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಕೊನೆಯದಾಗಿ ಸ್ನೇಹಿತರೆ, ನೆಕ್ಸ್ಟ್ ನಿಮಗೆಲ್ಲರಿಗೂ ನಾನು ಒಂದು ಬ್ಯೂಟಿಫುಲ್ಲಾಗಿ ಮನಿ ಅಟ್ರಾಕ್ಷನ್ಗೋಸ್ಕರ ಒಂದು ಮನಿ ಬೌಲ್ ಸೆಷನ್ನ ಕಂಡಕ್ಟ್ ಮಾಡ್ತೀನಿ ಲೈವಲ್ಲಿ. ಮನಿ ಅಟ್ರಾಕ್ಷನ್ ಬೌಲ್ನ ಕಂಡಕ್ಟ್ ಮಾಡ್ತೀನಿ. ಇದಕ್ಕೆ ಕೆಲವು ಸಾಮಗ್ರಿಗಳು ಬೇಕಾಗುತ್ತೆ, ಅದನ್ನು ಮೊದಲೇ ಅನೌನ್ಸ್ ಮಾಡ್ತೀನಿ. ಅದನ್ನೆಲ್ಲ ಜೊತೆಗಿಟ್ಕೊಂಡು ಅದನ್ನ ರೆಡಿ ಮಾಡಿ ಮನಿ ಅಟ್ರಾಕ್ಷನ್ ಮಾಡಲಿಕ್ಕೆ ಒಂದು ಬೌಲನ್ನು ತಯಾರು ಮಾಡ್ತೀರಂತೆ. ಸೊ ದಟ್ ನೀವೆಲ್ಲರೂ ಅದನ್ನು ಯೂಸ್ ಮಾಡ್ತಾ ಮನಿ ಅಟ್ರಾಕ್ಟ್ ಮಾಡೋದು, ಮನಿ ಲೈಫನ್ನು ಇನ್ಕ್ರೀಸ್ ಮಾಡ್ಕೋದು, ಮನಿ ಮ್ಯಾಗ್ನೆಟ್ ಕೂಡ ಆಗ್ತೀರಾ. ಓಕೆ. ಸೊ ಹೌ ಮೆನಿ ಆಫ್ ಯು ಎಕ್ಸೈಟೆಡ್? ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ಇ ಅಂತ ಟೈಪ್ ಮಾಡಿ, ಎಕ್ಸೈಟೆಡ್ ಅಂತ ಟೈಪ್ ಮಾಡಿ ಫಾರ್ ಮನಿ ಬೌಲ್. ಅಥವಾ MB ಅಂತ ಕೂಡ ಟೈಪ್ ಮಾಡಿ, MB ಮನಿ ಬೌಲ್. ಸೂಪರ್, ಆಸಮ್. 470 ಜನ. ಆಸಮ್, ಅಮೇಝಿಂಗ್, ಲವ್ಲಿ ಪೀಪಲ್. ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನಿಮಗೆಲ್ಲರಿಗೂ ಒಂದು ಬೋನಸ್ ಕೊಡ್ತೀನಿ ನಾನು. ಏನಪ್ಪ ಅಂದರೆ, ಐ ಗಿವ್ ಅ ಚೆಕ್ ಲಿಸ್ಟ್. ಸರಿನಾ? ಒಂದು ಬ್ಯೂಟಿಫುಲ್ ಮನಿ ಚೆಕ್ ಲಿಸ್ಟ್ನ ಕೊಡ್ತೀನಿ ನಾನು.
ಈ ಚೆಕ್ ಲಿಸ್ಟ್ ಇಟ್ಕೊಂಡು ನೀವು ನಿಮ್ಮ ಲೈಫನ್ನ ರೆಫರ್ ಮಾಡ್ತಾ ಟಿಕ್ ಮಾಡಬೇಕು, ಯಾವುದಿದೆ ಯಾವುದಿಲ್ಲ, ಸೊ ದಟ್ ನಿಮಗೆ ಮನಿಯ ಕ್ಲಾರಿಟಿ ಸಿಗುತ್ತೆ, ಮನಿಯ ಕ್ಲಾರಿಟಿ. ಸೊ ಅಲ್ಲಿ ಗಿವ್ ಅ ಬ್ಯೂಟಿಫುಲ್ ಮನಿ ಅಬೆಂಡೆನ್ಸಿ ಒಂದು ಚೆಕ್ ಲಿಸ್ಟ್ ಕೊಡ್ತೀನಿ, ಬ್ಯೂಟಿಫುಲ್ ಅಮೇಝಿಂಗ್ ಚೆಕ್ ಲಿಸ್ಟ್. ಅದು PDF ಸಿಗುತ್ತೆ. ಅದು ಪಡ್ಕೊಳ್ಳೋಕ್ಕೆ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಲೈವ್ ಸೆಷನ್ ಮುಗಿದ ಮೇಲಿಂದ ಈ ವಿಡಿಯೋ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬಂದ ತಕ್ಷಣವೇ ವಿತಿನ್ 5-10 ಮಿನಿಟ್ಸಲ್ಲಿ ಬರುತ್ತೆ. ಬಂದ ತಕ್ಷಣವೇ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಟೈಪ್ ಮಾಡಬೇಕು. ನೀವು ಬರ್ಕೊಳ್ಳಿ, ನೀವು ಬುಕ್ಕಲ್ಲಿ ಬರ್ಕೊಳ್ಳಿ, PDF ಏನಂತ, PDF ಆಟೋಮೆಟಿಕಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಇನ್ಬಾಕ್ಸ್ಗೆ DM ಬರುತ್ತೆ. ನನ್ನ ಕಡೆಯಿಂದ ನಿಮಗೆ ಒಂದು ಚೆಕ್ ಲಿಸ್ಟ್ನ PDF, ಸರಿನಾ? ಏನು ಟೈಪ್ ಮಾಡಬೇಕು ನೀವು, PDF ಅಂಥೇಳಿ. ಒಂದು 5 ಜನಕ್ಕಾದರೂ ಶೇರ್ ಮಾಡಿ, ಜೊತೆಗೆ ಕಮೆಂಟಲ್ಲಿ ನೀವು ಹಾಕಬೇಕು PDF. ಈಗಲ್ಲ, ಈ ವಿಡಿಯೋ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬಂದ ಮೇಲೆ, ಆವಾಗ ನಿಮಗೆ ನಿಮ್ಮ ಇನ್ಬಾಕ್ಸ್ಗೆ ನಿಮ್ಮ DM ಬರುತ್ತೆ ಒಂದು ಚೆಕ್ ಲಿಸ್ಟ್ನ PDF, ಸರಿನಾ? ಸೊ ಅದನ್ನ ಉಪಯೋಗಿಸ್ಕೊಳ್ಳಿ ಆ್ಯಂಡ್ ನಿಮ್ಮ ಮನಿ ಲೈಫನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ಬೆಸ್ಟ್. ಬಿ ಎ ಮನಿ ಮ್ಯಾಗ್ನೆಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಸೊ ಕ್ವಿಕ್ಕಾಗಿ ಒಂದು ವರ್ಡಲ್ಲಿ ಹಾಕಿ, ಇವತ್ತಿನ ಸೆಷನ್ ಹೇಗನ್ನಿಸ್ತು, ಇವತ್ತಿನ ಸೆಷನ್ ಹೇಗನ್ನಿಸ್ತು. ಐ ರಿಪೀಟ್, PDF ಅಂತ ಇವಾಗ ಟೈಪ್ ಮಾಡೋದಲ್ಲ, ಕೇಳಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಅದು ಬಂದಾಗ ಆ ಕಮೆಂಟ್ ಬಾಕ್ಸಲ್ಲಿ ಹೋಗಿ PDF ಅಂತ ಟೈಪ್ ಮಾಡಬೇಕು. ಆವಾಗ ನಿಮಗೆ ಅದು ಬರುತ್ತೆ ಆಟೋ DM ಆಗಿ, ಸರಿನಾ? ಸೊ ಹೇಗಿತ್ತು ಇವತ್ತಿನ ಸೆಷನ್? ಲವ್ಲಿ, ಆಸಮ್, ಅಮೇಝಿಂಗ್. ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು. ಆ್ಯಂಡ್ ಎಷ್ಟು ಜನ ಎಲ್ಲ ಎಕ್ಸೈಟೆಡ್ ಆಗಿದ್ದೀರಾ ಫಾರ್ ಮನಿ ಬೌಲ್. ಸೊ ಬಿ ರೆಡಿ. ಅನೌನ್ಸ್ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ನಿಮಗೆ ಮೊದಲೇ ಪೋಸ್ಟರಲ್ಲಿ ಅಥವಾ ಮೆಸೇಜಲ್ಲಿ ಬಂದಿರುತ್ತೆ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಲೈವಲ್ಲಿ ಜೊತೆಗೆ ಬೌಲನ್ನು ರೆಡಿ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ಡೇ, ಹ್ಯಾಪಿ ನೈಟ್.